ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಲಭ್ಯವಿರುವ ಚಿತ್ರಗಳೇ ದುಷ್ಟರ ಕೈಯಲ್ಲಿ ಬೆತ್ತಲೆ ಚಿತ್ರಗಳಾಗಿ ಬದಲಾದರೆ ಅದೆಷ್ಟು ಕಳವಳಕಾರಿ ಸಂಗತಿ ಅಲ್ವಾ. ಅಂತಹ ಕೆಲಸವನ್ನ ಸುಲಭಗೊಳಿಸಿರುವ ನೂರಾರು ನ್ಯೂಡಿಫೈ ಅಪ್ಲಿಕೇಶನ್ಗಳು ಆಪಲ್ ಸ್ಟೋರ್, ಗೂಗಲ್ ಪ್ಲೇ ನಂತಲ್ಲೇ ಸಿಗುವ ಸ್ಥಿತಿ ಇದ್ರೆ ಸುರಕ್ಷತೆ ಹೇಗೆ? ಒಂದ್ ಕಡೆ ಬಲಿಪಶುಗಳು ದೀರ್ಘಕಾಲದವರೆಗೆ ಇದರ ಪರಿಣಾಮವಾಗಿ ಹಾನಿ ಎದುರಿಸುವಾಗ, ಮತ್ತೊಂದ್ ಕಡೆ ಈ ಉದ್ಯಮ ಕೋಟ್ಯಾಂತರ ರೂಪಾಯಿ ಗಳಿಕೆ ಮಾಡ್ತಿರೋದು ವ್ಯವಸ್ಥಿತಾನ. ಯಾರನ್ ಬೇಕಾದ್ರೂ ಬೆತ್ತಲೆ ಮಾಡಬಹುದಾದ ಹಲವಾರು ಎಐ ನ್ಯೂಡಿಫೈ ಅಪ್ಲಿಕೇಶನ್ಗಳು ಫೋನ್ಗಳಲ್ಲಿ ಸುಲಭವಾಗಿ ಸಿಗ್ತಿವೆ. ಯಾವುದೋ ಒಂದು ಫೋಟೋವನ್ನ ಎಐ ಸಹಾಯದಿಂದ ಬೆತ್ತಲೆ ಚಿತ್ರವಾಗಿ ಬದಲಾಯಿಸಲಾಗ್ತಿದೆ. ಹಾಗೆ ಮಾಡೋದ್ರಿಂದ ಈ ಅಪ್ಲಿಕೇಶನ್ಗಳು ಮತ್ತು ಪ್ಲಾಟ್ಫಾರ್ಮ್ಗಳು ಲಕ್ಷಾಂತರ ಕೋಟ್ಯಾಂತರ ಹಣ ಮಾಡ್ತಿವೆ. ಈ ನ್ಯೂಡಿಫೈ ಅಪ್ಲಿಕೇಶನ್ಗಳು ಎಐ ಮತ್ತು ಡೀಪ್ ಫೇಕ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಸಾಮಾನ್ಯ ಫೋಟೋಗಳನ್ನ ಬೆತ್ತಲೆ ಚಿತ್ರವಾಗಿ ಬದಲಿಸುತ್ತೆ. ಕಟ್ಟುನಿಟ್ಟಾದ ಸುರಕ್ಷತಾ ನೀತಿಗಳ ಹೊರತಾಗಿಯೂ ಅವುಗಳನ್ನ ಆಪಲ್ ಆಪ್ ಸ್ಟೋರ್ ಮತ್ತು ಗೂಗಲ್ ಪ್ಲೇ ಸ್ಟೋರ್ ಮೂಲಕ ವ್ಯಾಪಕವಾಗಿ ವಿತರಿಸಲಾಗ್ತಿದೆ. ಟೆಕ್ ಟ್ರಾನ್ಸ್ಪರೆನ್ಸಿ ಪ್ರಾಜೆಕ್ಟ್ ಇದೇ ಜನವರಿಯಲ್ಲಿ ನಡೆಸಿದ ತನಿಖೆಯ ಪ್ರಕಾರ 100ಕ್ಕೂ ಹೆಚ್ಚು ನ್ಯೂಡಿಫೈ ಅಪ್ಲಿಕೇಶನ್ಗಳು ಇನ್ನೂ ಲಭ್ಯವಿದೆ. ಗೂಗಲ್ ಪ್ಲೇನಲ್ಲಿ 55 ಮತ್ತು ಆಪಲ್ ಸ್ಟೋರ್ನಲ್ಲಿ 47 ಅಪ್ಲಿಕೇಶನ್ಗಳನ್ನ ಅದು ಗುರುತಿಸಿದೆ. ಈ ಅಪ್ಲಿಕೇಶನ್ಗಳನ್ನ ಆಪಲ್ ಮತ್ತು ಗೂಗಲ್ ಎರಡೂ ಇಂತಹ ಸಾಫ್ಟ್ವೇರ್ ಅನ್ನು ಸ್ಪಷ್ಟವಾಗಿ ನಿಷೇಧಿಸಿದ್ರು ಈ ಅಪ್ಲಿಕೇಶನ್ಗಳನ್ನ 700 ಮಿಲಿಯನ್ಗಿಂತಲೂ ಹೆಚ್ಚು ಬಾರಿ ಡೌನ್ಲೋಡ್ ಮಾಡಲಾಗಿದೆ ಮತ್ತು ಅವುಗಳ ಮೂಲಕ ಸುಮಾರು $117 ಮಿಲಿಯನ್ ಆದಾಯ ಗಳಿಸಲಾಗಿದೆ. ಈ ಆದಾಯದಿಂದ ಆಪಲ್ ಮತ್ತು ಗೂಗಲ್ ತಮ್ಮ ಕಮಿಷನ್ ಅನ್ನ ಪಡೆದಿವೆ. ಆಪಲ್ ಮತ್ತು ಗೂಗಲ್ನ ಸ್ಪಷ್ಟ ನಿಷೇಧಗಳ ಹೊರತಾಗಿಯೂ ಈ ಅಪ್ಲಿಕೇಶನ್ಗಳು ತಮ್ಮ ಕಂಟೆಂಟ್ ಮಾಡರೇಷನ್ ಪರಿಶೀಲನೆಯಿಂದ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ವು ಅನ್ನೋದು ನಿಜಕ್ಕೂ ಅಪಾಯಕಾರಿ ಸಂಗತಿ. ಇನ್ನೂ ಭಯಾನಕ ವಿಷಯ ಏನು ಅಂದ್ರೆ, ಈ ಬಾರಿ ಕೆಲ ಅಪ್ಲಿಕೇಶನ್ಗಳನ್ನ ಹದಿಹರೆಯದವರಿಗೆ ಸೂಕ್ತ ಅಂತ ಲೇಬಲ್ ಮಾಡಲಾಗಿದೆ. ಅನೇಕ ಅಪ್ಲಿಕೇಶನ್ಗಳು 9+ ಅಥವಾ 13+ ವಯಸ್ಸಿನ ಮಿತಿಗಳನ್ನ ಹೊಂದಿದ್ವು ಅನ್ನೋದನ್ನ ತನಿಖೆಯಲ್ಲಿ ಕಂಡುಕೊಳ್ಳಲಾಗಿದೆ. ಅಂದ್ರೆ ಮಕ್ಕಳು ಅವುಗಳನ್ನ ಸುಲಭವಾಗಿ ಬಳಸಲು ಅವಕಾಶವಾಗುತ್ತೆ. ಅದಕ್ಕಾಗಿನೇ ಈ ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗ್ತಿದೆ. ಟಿಟಿಪಿ ಪ್ರಕಾರ ಇವುಗಳಲ್ಲಿ ಹಲವು ಎಐ ಇಮೇಜ್ ಎಡಿಟಿಂಗ್, ಫೇಸ್ ಟಾಪ್ ಮತ್ತು ನಗ್ನೀಕರಣ ಫೀಚರ್ಗಳನ್ನ ಬಳಸಿಕೊಳ್ಳುತ್ತೆ. ಅದರಿಂದ ಯಾರೊಬ್ಬರ ಹೋಲಿಕೆಯನ್ನ ನಗ್ನ ದೇಹದ ಮೇಲೆ ಹೇರಬಹುದು. ಡೆವಲಪರ್ಗಳು ಸಾಮಾನ್ಯವಾಗಿ ಅಸ್ಪಷ್ಟ ಅಪ್ಲಿಕೇಶನ್ ವಿವರಣೆಗಳು ಮತ್ತು ಸಾಮಾನ್ಯ ಬ್ರಾಂಡಿಂಗ್ ಬಳಸಿ ತಮ್ಮ ಈ ಕೆಲಸವನ್ನ ಮರೆಮಾಚ್ತಾರೆ. ಇದು ಅಪ್ಲಿಕೇಶನ್ ವಿಮರ್ಶೆ ಫಿಲ್ಟರ್ಗಳನ್ನ ದಾಟಿ ಹೋಗೋಕೆ ಅನುವು ಮಾಡಿಕೊಡುತ್ತೆ. ಇನ್ನು ಕೆಲವರು ಹದಿಹರೆಯದವರಿಗೆ ಸೂಕ್ತ ಅಂತ ರೇಟ್ ಮಾಡಲಾಗುತ್ತೆ. ಅಪ್ಲಿಕೇಶನ್ಗಳ ಈ ತ್ವರಿತ ಬೆಳವಣಿಗೆ ಇದ್ದಕ್ಕಿದ್ದಂತೆ ಸಂಭವಿಸಿದ್ದಲ್ಲ. ಹಲವಾರು ತಿಂಗಳುಗಳಿಂದ ಎಲಾನ್ ಮಸ್ಕ್ ಅವರ ಗ್ರೋಕ್ ಎಐ ಸುತ್ತ ವಿವಾದವಿತ್ತು. ಸಾಮಾಜಿಕ ಮಾಧ್ಯಮ ವೇದಿಕೆಯಾದ ಎಕ್ಸ್ ಅನ್ನ ಹೆಚ್ಚಿನ ಪ್ರಮಾಣದ ಅನಧಿಕೃತ ಲೈಂಗಿಕ ಚಿತ್ರಗಳನ್ನು ರಚಿಸಲು ಬಳಸಲಾಗ್ತಿದೆ ಅಂತ ವರದಿಗಳು ಬಹಿರಂಗಪಡಿಸಿವೆ. ಈ ವಿಷಯ ಅತ್ಯಂತ ಗಂಭೀರ ಮತ್ತು ಅಪಾಯಕಾರಿ ಅಂತ ಶಂಕಿಸಲಾಗಿದೆ. ಈ ಘಟನೆಗಳು ಹಲವಾರು ದೇಶಗಳಲ್ಲಿ ಸರ್ಕಾರಿ ತನಿಖೆಗಳು ಮತ್ತು ಕಾನೂನು ಮೇಲ್ವಿಚಾರಣೆಗೆ ಕಾರಣವಾದವು. ಆಪಲ್ ಸ್ಟೋರ್ ಮತ್ತು ಪ್ಲೇ ಸ್ಟೋರ್ನಲ್ಲಿ ನ್ಯೂಡಿಫೈ ಅಪ್ಲಿಕೇಶನ್ಗಳು ಲಭ್ಯವಿರುವ ಬಗ್ಗೆ ಟಿಟಿಪಿ ಪ್ರಶ್ನಿಸಿದಾಗ ಅವೆರಡೂ ಕ್ರಮ ತೆಗೆದುಕೊಂಡವು. ಆಪಲ್ ಸುಮಾರು 28 ಅಪ್ಲಿಕೇಶನ್ಗಳನ್ನು ತೆಗೆದುಹಾಕಿದೆ ಮತ್ತು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಕೆಲವು ಡೆವಲಪರ್ಗಳಿಗೆ ಎಚ್ಚರಿಕೆ ನೀಡಿರೋದಾಗಿ ಹೇಳಿದೆ. ಆದಾಗ್ಯೂ ಅನೇಕ ಅಪ್ಲಿಕೇಶನ್ಗಳು ಅಲ್ಲಿ ಲಭ್ಯವಿದೆ. ಗೂಗಲ್ ಕೂಡ ಕೆಲವು ಅಪ್ಲಿಕೇಶನ್ಗಳನ್ನು ಸ್ಥಗಿತಗೊಳಿಸಿದೆ ಮತ್ತು ಉಳಿದ ಅಪ್ಲಿಕೇಶನ್ಗಳ ಬಗ್ಗೆ ತನಿಖೆ ಕೈಗೊಂಡಿರೋದಾಗಿ ಹೇಳಿದೆ. ಆದರೆ ಯಾವುದೇ ಅಂಕಿಅಂಶಗಳನ್ನು ಹಂಚಿಕೊಂಡಿಲ್ಲ ಅಂತ ವರದಿಗಳು ಹೇಳುತ್ತೆ. ಈ ವಿಷಯ ಬಯಲಾದಾಗ ವಿಶ್ವದಾದ್ಯಂತ ಕೋಲಾಹಲ ಉಂಟಾಯಿತು. ಅಮೆರಿಕದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಕೇಳಿ ಬಂತು. ಇಂಡೋನೇಷ್ಯಾದಂತಹ ಕೆಲ ದೇಶಗಳು ನೇರ ಕ್ರಮ ಕೈಗೊಂಡವು. ಭದ್ರತಾ ಕಾಳಜಿಯಿಂದಾಗಿ ಗ್ರೋಕ್ ಅನ್ನ ತಾತ್ಕಾಲಿಕವಾಗಿ ನಿಷೇಧಿಸಿದ್ವು. ಆದಾಗ್ಯೂ ಸುರಕ್ಷತಾ ಕ್ರಮಗಳನ್ನ ಭರವಸೆ ನೀಡಿದ ನಂತರ ಅದನ್ನ ಬಳಸಲು ಅನುಮತಿ ನೀಡಲಾಯಿತು. ಸ್ಪಷ್ಟ ನಿಯಮಗಳ ಹೊರತಾಗಿಯೂ ವಿಶ್ವದ 2 ದೊಡ್ಡ ಡಿಜಿಟಲ್ ಅಪ್ಲಿಕೇಶನ್ ಸ್ಟೋರ್ಗಳಲ್ಲಿ ಇನ್ನೂ ಲಕ್ಷಾಂತರ ಜನರಿಗೆ, ಮಕ್ಕಳಿಗೂ ಕೂಡ ಈ ಸಾಧನಗಳು ಲಭ್ಯವಿದೆ ಅನ್ನೋದು ಸಣ್ಣ ಪ್ರಮಾದವಲ್ಲ, ಬದಲಿಗೆ ವ್ಯವಸ್ಥಿತ ವೈಫಲ್ಯ ಎನ್ನಲಾಗಿದೆ. ಇವು ಯಾರೇ ಆದರೂ ಸೋಷಿಯಲ್ ಮೀಡಿಯಾದಲ್ಲಿನ ಯಾರದ್ದೇ ಫೋಟೋಗಳನ್ನು ತೆಗೆದುಕೊಂಡು ಅವನ್ನ ಬೆತ್ತಲೆಯಾಗಿಸೋಕೆ ಅವಕಾಶ ಮಾಡಿಕೊಡುತ್ತೆ. ಸಾಮಾನ್ಯ ಬಳಕೆದಾರರು ಕೂಡ ಇದನ್ನೆಲ್ಲ ಕೇವಲ ಒಂದು ಕ್ಲಿಕ್ ನಲ್ಲಿ ಮಾಡಬಹುದು. ಡೀಪ್ ಫೇಕ್ ತಂತ್ರಜ್ಞಾನ ಈಗಾಗಲೇ ಅಸ್ತಿತ್ವದಲ್ಲಿದೆ. ಡೀಪ್ ಫೇಕ್ ಅಪ್ಲಿಕೇಶನ್ಗಳ ಮೂಲಕ ಸಾಮಾನ್ಯವಾಗಿ ಅಶ್ಲೀಲ ವಿಡಿಯೋಗಳಲ್ಲಿ ಸೆಲೆಬ್ರಿಟಿಗಳ ಮುಖಗಳನ್ನು ಬದಲಾಯಿಸಬಹುದು. ಆದರೆ ಈಗ ಮೊಬೈಲ್ ಅಪ್ಲಿಕೇಶನ್ಗಳು ಯಾವುದೇ ತಾಂತ್ರಿಕ ಪರಿಣಿತಿಯ ಅಗತ್ಯವಿಲ್ಲದೆ ಅದನ್ನ ಮಾಡೋಕೆ ಲಕ್ಷಾಂತರ ಜನರಿಗೆ ಅವಕಾಶ ಒದಗಿಸುತ್ತಿದೆ. ಡೆವಲಪರ್ಗಳು ಹೊಸ ಅಪ್ಲಿಕೇಶನ್ಗಳನ್ನ ಹಣ ಗಳಿಸೋಕೆ ಹಲವಾರು ರೀತಿಯಲ್ಲಿ ಬಳಸ್ತಾರೆ. ಬಳಕೆದಾರರಿಗೆ ಈ ತರ ಹೊಸ ಅಪ್ಲಿಕೇಶನ್ಗಳ ಪ್ರಚಾರಗಳ ಬಗ್ಗೆನೂ ತಿಳಿಸಲಾಗುತ್ತೆ. ಮೇಲ್ನೋಟಕ್ಕೆ ಈ ಅಪ್ಲಿಕೇಶನ್ಗಳು ಕೇವಲ ಫೋಟೋ ಎಡಿಟಿಂಗ್ ಫಿಲ್ಟರ್ಗಳಂತೆ ಕಾಣಿಸಬಹುದು. ಇದೆಲ್ಲರಿಗೂ ತಿಳಿದಿರುವ ಸಾಮಾನ್ಯ ತಂತ್ರಜ್ಞಾನ. ಆದರೆ ಅವುಗಳ ಪರಿಣಾಮಗಳು ಗಂಭೀರವಾಗಿರುತ್ತೆ. ಅವು ವೈಯಕ್ತಿಕ ಗೌಪ್ಯತೆ, ಡಿಜಿಟಲ್ ಹಕ್ಕುಗಳು ಮತ್ತು ಸಾಮಾಜಿಕ ರೂಢಿಗಳಿಗೆ ಗಮನಾರ್ಹ ಸವಾಲುಗಳನ್ನು
ಚಿತ್ರಗಳನ್ನ ಒಡ್ಡುತ್ತೆ. ದೊಡ್ಡ ಸಮಸ್ಯೆ ಅಂದ್ರೆ ಈ ಅಪ್ಲಿಕೇಶನ್ಗಳು ಸಾಮಾನ್ಯವಾಗಿ ನಿಜವಾದ ಜನರ ಸ್ಪಷ್ಟ ಚಿತ್ರಗಳನ್ನ ಅವರ ಅನುಮತಿ ಇಲ್ಲದೆ ರಚಿಸುತ್ತೆ. ಹೆಚ್ಚಿನ ಬಲಿಪಶುಗಳು ಮಹಿಳೆಯರು ಮತ್ತು ಹುಡುಗಿಯರು. ಇದನ್ನು ಅನೇಕ ಕಾನೂನು ವ್ಯವಸ್ಥೆಗಳು ಸೇಡಿನ, ಅಶ್ಲೀಲ ಅಥವಾ ನಕಲಿ ಲೈಂಗಿಕ ನಿಂದನೆಗೆ ಸಮಾನ ಅಂತ ಪರಿಗಣಿಸುತ್ತೆ. ಆಪಲ್ ಮತ್ತು ಗೂಗಲ್ ಎರಡೂ ಲೈಂಗಿಕ ವಿಷಯ ಅಥವಾ ಅನಧಿಕೃತ ನಗ್ನತೆಯನ್ನು ಉತ್ತೇಜಿಸುವ ಅಪ್ಲಿಕೇಶನ್ಗಳನ್ನು ನಿಷೇಧಿಸುವ ನಿಯಮಗಳನ್ನು ಹೊಂದಿವೆ. ಆದರೂ ಈ ನ್ಯೂಡಿಫೈ ಅಪ್ಲಿಕೇಶನ್ಗಳು ಸುಲಭವಾಗಿ ಪರಿಶೀಲನೆ ತಪ್ಪಿಸಿಕೊಂಡು ಅವುಗಳಲ್ಲಿ ಉಳಿದಿವೆ ಅನ್ನೋದನ್ನ ಟಿಟಿಪಿ ತನಿಖೆ ತೋರಿಸಿದೆ. ಸೈಬರ್ ಅಪರಾಧಿಗಳು ಮತ್ತು ಬೆದರಿಸೋರು ಈ ಚಿತ್ರಗಳನ್ನ ಬಲಿಪಶುಗಳನ್ನ ಬ್ಲಾಕ್ ಮೇಲ್ ಮಾಡೋಕೆ, ಅವರ ಖ್ಯಾತಿಗೆ ಹಾನಿ ಮಾಡೋಕೆ ಮತ್ತು ಅವರ ಮೇಲೆ ಒತ್ತಡ ಹೇರೋಕೆ ಬಳಸ್ತಾರೆ. ವಿಶೇಷವಾಗಿ ಟೆಲಿಗ್ರಾಮ್ನಂತಹ ಮೆಸೇಜಿಂಗ್ ಅಪ್ಲಿಕೇಶನ್ಗಳಲ್ಲಿನ ಗುಂಪುಗಳಲ್ಲಿ ಒಮ್ಮೆ ನಕಲಿ ಚಿತ್ರ ರಚಿಸಿದ ನಂತರ ಅದು ಸಂಪೂರ್ಣವಾಗಿ ಸುಳ್ಳು ಅಂತ ಸಾಬೀತಾದ್ರೂ ಅದನ್ನ ಸಂಪೂರ್ಣವಾಗಿ ತೆಗೆದುಹಾಕೋದು ಅತ್ಯಂತ ಕಷ್ಟ. ಅಂದ್ರೆ ಬಲಿಪಶುಗಳು ದೀರ್ಘಕಾಲೀನ ಮಾನಸಿಕ ಮತ್ತು ಸಾಮಾಜಿಕ ಹಾನಿ ಎದುರಿಸುವ ಹಾಗಾಗತ್ತೆ. ವರದಿಗಳು ಈ ತಂತ್ರಜ್ಞಾನಗಳಿಗೆ ಸಂಬಂಧಿಸಿದ ನಿಜವಾದ ಹಾನಿಗಳನ್ನ ಎತ್ತಿ ತೋರಿಸುತ್ತೆ. ಸಾರ್ವಜನಿಕವಾಗಿ ಲಭ್ಯವಿರುವ ಸಾಮಾಜಿಕ ಮಾಧ್ಯಮ ಚಿತ್ರಗಳನ್ನ ನ್ಯೂಡಿಫೈ ಅಪ್ಲಿಕೇಶನ್ ಮೂಲಕ ಡೀಪ್ ಫೇಕ್ ಚಿತ್ರಗಳನ್ನ ಉತ್ಪಾದಿಸಲಾಗುತ್ತೆ. ಈ ರೀತಿಯ ದುರುಪಯೋಗ ಎಐ ಚಾಲಿತ ಡೀಪ್ ಫೇಕ್ ನ್ಯೂಡಿಫೈ ಅಪ್ಲಿಕೇಶನ್ಗಳಿಂದ ಗೌಪ್ಯತೆ, ಡಿಜಿಟಲ್ ಭದ್ರತೆ ಮತ್ತು ಆನ್ಲೈನ್ ಸುರಕ್ಷತೆಗೆ ಹೆಚ್ಚು ಬೆದರಿಕೆ ಇದೆ. ಒಪ್ಪಿಗೆ ಇಲ್ಲದೆ ಅಶ್ಲೀಲ ಚಿತ್ರಗಳ ರಚನೆ ಕೈಗಾರಿಕೀಕರಣಗೊಂಡ ವ್ಯವಸ್ಥೆಯಾಗಿ ಮಾರ್ಪಟ್ಟಿದೆ. ಆಪಲ್ ಮತ್ತು ಗೂಗಲ್ ಎರಡೂ ಕೆಲವು ಆಕ್ಷೇಪಾರ್ಹ ಶೀರ್ಷಿಕೆಗಳನ್ನು ತೆಗೆದುಹಾಕಿದ್ರು ಅಪ್ಲಿಕೇಶನ್ ಸ್ಟೋರ್ ಮಾಡರೇಷನ್ ಅಸಮಂಜಸತೆ ಬಗ್ಗೆ ವಿಮರ್ಶಕರು ಆಕ್ಷೇಪ ಎತ್ತಿದ್ದಾರೆ. ನ್ಯೂಡಿಫೈ ಮತ್ತು ಡೀಪ್ ಫೇಕ್ ಅಪ್ಲಿಕೇಶನ್ಗಳ ಪ್ರಸರಣ ಅಥವಾ ದುರುಪಯೋಗ ಪ್ರಮಾಣ ತಡೆಯೋಕೆ ಈಗಿರುವ ಸುರಕ್ಷತಾ ನೀತಿಗಳು ಮತ್ತು ಗೌಪ್ಯತೆ ರಕ್ಷಣೆಗಳು ಸಾಕಷ್ಟು ಪ್ರಬಲವಾಗಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.